ತಾವೇ ಹೇಳಿದಂಗೆ ಈ ಲೂಟಿಕೋರ ಪಕ್ಷವನ್ನ ಅಲ್ಪಸಂಖ್ಯಾತರು ಗೆಲ್ಸಿದ್ರು ಅಂತ ಹೇಳಿದ್ರಲ್ಲ, ಅವ್ರು ಕೊಡ್ತಾ ಇದಾರೆ ಓಟು ಅಂತ ಗೆಲ್ಸಿಲ್ಲ ಅಲ್ಲ. ಅವ್ರ ಓಟಿಂದ ಗೆಲ್ತಾರೆ, ಅಲ್ಲ ಅಲ್ಪಸಂಖ್ಯಾತರಿಗೆ ಬೇರೆ ಪರ್ಯಾಯ ಮಾರ್ಗಗಳೇ ಇಲ್ಲವ ಸರ್? ಯಾಕೆ ನಮ್ಮ ಜೊತೆ ಯಾಕೆ ಬರಲ್ಲ? ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಎಲ್ಲರೂ ಬಾಚ್ ತಪ್ಪಿಕೊಂಡಿದ್ದಾರೆ. ಇವರು ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರು ವಿರೋಧಿ BJP ಅಂತ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಮುಸಲ್ಮಾನರು, ರಾಷ್ಟ್ರಭಕ್ತ ಮುಸಲ್ಮಾನರು ನಮ್ಮ ಜೊತೆಗಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಬಹಳ ಜನ. ಇಲ್ಲ ಅಂತಂದರೆ ಇಷ್ಟೊಂದು ರಾಜ್ಯಗಳಲ್ಲಿ ನಾವು ಗೆಲ್ತಿರಲಿಲ್ಲ. ಇವ್ರು ಮೋಸ ಮಾಡ್ತಾರೆ ಅಂತ ಇತ್ತೀಚೆಗೆ ಅಲ್ಪಸಂಖ್ಯಾತರಿಗೂ ಅರ್ಥ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ನ ದೂರ ಇಡ್ತಾ ಇದ್ದಾರೆ. ಇದು ಒಂದು. ಎರಡನೇದು, ನಾವು ನಾಳೆ ಮಾಡ್ತಿರೋಂಥ ಜಾಥಾ ಶಿವಮೊಗ್ಗದಲ್ಲಿ ಚುನಾಯಿತ ಪ್ರತಿನಿಧಿಗಳು ಈಗಿಲ್ಲ, ಅವ್ರ ಟರ್ಮ್ ಮುಗಿದೋಯ್ತು. ರಾಜ್ಯ ಸರ್ಕಾರ ಚುನಾವಣೆ ಇಷ್ಟರೊಳಗೆ ಮಾಡಬೇಕಾಗಿತ್ತು. ಅವರೇನೋ 35 ವಾರ್ಡ್ ಇದ್ದು ಜಾಸ್ತಿ ಮಾಡ್ತೀವಿ, ಶಿವಮೊಗ್ಗ ನಗರವನ್ನು 10 ಕಿಲೋಮೀಟರಷ್ಟು ವಿಸ್ತರಣೆ ಮಾಡ್ತೀವಿ, ಅದೆಲ್ಲ ಮಾಡಿ ವಾರ್ಡ್ಗಳು ಮಾಡಿ ಅದಾದ ನಂತರ ರಿಸರ್ವೇಷನ್ ಮಾಡಿ ಮೊಂಬಕ್ಕಳ ಕಾಲಕ್ಕೆ ಆಗ್ಬೋದು ಇದು ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ ಚುನಾವಣೆಗಳನ್ನು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ತಕ್ಷಣ ಈಗ ಏನು ಪರಿಸ್ಥಿತಿ ಇದೆ, 35 ವಾರ್ಡ್ ಇದೆ, ಏನು ಯಾವ ಡಿವಿಷನ್ಗಳಿದೆ, ಅದೇ ಪ್ರಕಾರ ನಿಮಗೆ ವಾರ್ಡ್ಗಳ ರಿಸರ್ವೇಷನ್ ಬದಲಾವಣೆ ಮಾಡಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ದರೆ ಮಾಡ್ಕೊಳ್ಳಿ. ಇಲ್ಲ ಇದೇ ರೂಪ ಇದ್ದರೆ ಅದೇ ರೂಪದಲ್ಲಿ ತಕ್ಷಣ ಚುನಾವಣೆ ನಡೆಸಬೇಕು. ಚುನಾಯಿತ ಪ್ರತಿನಿಧಿಗಳ ಮುಖಾಂತರ ಆಡಳಿತ ನಡೀಬೇಕು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಅಧಿಕಾರಿಗಳ ಮುಖಾಂತರ ಚುನಾವಣೆ ನಡೆಯೋದಲ್ಲ. ಯಾವುದೇ ಈ ಊರಲ್ಲಿ ಅನೇಕ ಕಡೆ ಕುಡಿಯೋ ನೀರಿಲ್ಲ ಮಳೆಗಾಲದಲ್ಲಿ. ಯಾರಿಗೆ ಫೋನ್ ಮಾಡಬೇಕು? ರಸ್ತೆಗಳಂತೂ ಎಲ್ಲ ಗುಂಡಿ ಬಿದ್ದೋಗಿದೆ, ಯಾರಿಗೆ ಕೇಳಬೇಕು? ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನಾಳೆಯ ನಮ್ಮ ಹೋರಾಟದಲ್ಲಿ ಮಹಾನಗರ ಪಾಲಿಕೆಗೆ ತಕ್ಷಣ ಚುನಾವಣೆಯೂ ನಡೆಸಬೇಕು ಅನ್ನೋ ಒಂದು ಒತ್ತಾಯವನ್ನು ಇಟ್ಕೊಂಡು ನಾವು ನಾಳೆ ಹೋರಾಟ ಮಾಡ್ತೀವಿ.